ನೇರ ಪ್ರಶ್ನೆ ಮೇಡಮ್. ಎಸ್ ನೀವು ಸಮಾಜಕ್ಕೆ ಇಷ್ಟೆಲ್ಲ ಸರ್ವಿಸ್ಗಳನ್ನು ಕೊಟ್ಟು ನೀವು ಕೊಟ್ಟು ಸರ್ವಿಸ್ಸೇ ಹೆಚ್ಚಾಯ್ತಾ ಎನ್ನುವ ರೀತಿ ಅಂದರೆ ಒಂದಿಷ್ಟು ಅಪವಾದಗಳು, ಒಂದಿಷ್ಟು ಬ್ಯಾಡ್ ಟೈಮ್ಗಳನ್ನು ನೀವು ಫೇಸ್ ಮಾಡಿದ್ರಿ. ಇದು ಯಾವ ರೀತಿ ಪ್ರಾರಂಭ ಆಯಿತು? ಆ್ಯಕ್ಚುಲಿ ನಾನು ಇಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಮರ್ಶೆ ಮಾಡುವಂಥ ಅಭ್ಯಾಸ ನಿಮ್ಮದು. ಈಗ ಕೆಲವರು ಸೋಷಿಯಲ್ ಮೀಡಿಯಾನ ಪ್ರಚಾರಕ್ಕೆ ಬಳಸ್ತಾರೆ. ನಮಗೆ ಒಂದಿಷ್ಟು ಬಂದಿರೋಂಥ ಗ್ರೌಂಡ್ ಮಾಹಿತಿ ಪ್ರಕಾರ ವಿಮರ್ಶೆಗಳನ್ನು ಮಾಡ್ತೀರಾ ನೀವು. ಯಾವುದೇ ಒಂದು ಥಾಟ್ಸ್ ಬಂದರೂ ಅದನ್ನು ತಗೊಂಡು ವಿಮರ್ಶೆಗಳನ್ನು ಮಾಡ್ತೀರಾ. ರಾಜಕೀಯ ವ್ಯವಸ್ಥೆಗಳು, ಸರ್ಕಾರಿ ವ್ಯವಸ್ಥೆಗಳು ಈ ರೀತಿ ಇದೆ. ಜೊತೆಗೆ ಅನಾಥಾಶ್ರಮ ಇಂಥದಕ್ಕೆಲ್ಲ ನೀವು ಯಾವುದೇ ಪ್ರಚಾರ ಬಯಸದೆ ಹೋಗಿ ನೀವು ಅಲ್ಲಿ ಸರ್ವಿಸ್ ಮಾಡಿ ಬಂದಿರ್ತಕ್ಕಂಥದ್ದು ಒಂದಿಷ್ಟಿದೆ. ಅದ್ರ ಬಗ್ಗೆ ನಮ್ಮ ಒಂಚೂರು ಹೇಳಿ. ಹೌದು, ಅಂದರೆ ಪ್ರಚಾರ ಮಾಡಿದೆ ಅಂತ ಅನ್ನೋದಕ್ಕಿಂತನೂ ಸರ್, ನಾನು ಎಲ್ಲಾದರೂ ಹೋದಾಗ ನಾನು ಒಂದು 4 ಫೋಟೋಸ್ ತೆಗೆದು ಹಾಕಿರ್ತೀನಿ. ಅದು ಪ್ರಚಾರನೇ ಆಗಿರುತ್ತದು ಒಂದೇದು. ಆಮೇಲೆ ಸರ್ ಇದು ಹೇಗೆ ಅಂದರೆ ನಾವೇನು ನಮ್ಮ ಜೀವನ ಇದೆಯಲ್ಲ ಸರ್, ಅದನ್ನು ನಾವೆಲ್ಲ ಗುಡ್ ಪೇಜಸ್ಸನ್ನು ನಮ್ಮ ಲೈಫಲ್ಲಿ ಇಟ್ಕೋಬೇಕು ಅಂತ ನಾವು ಟ್ರೈ ಮಾಡಿರ್ತೀವಿ. ಒಂದಿಷ್ಟು ಫೇಸಸ್ ಇದೆ ಅಲ್ವಾ, ಅದು ಇದೇ ಥರ ಇರಲ್ಲ, ಒಂದೇ ಥರ ನಡ್ಕೊಂಡು ಹೋಗಲ್ಲ. ಸೊ ಅಂಥ ಜಾಗಗಳನ್ನು ನಾವು ನೋಡಬೇಕಾಗತ್ತೆ. ಸ್ಪೆಷಲಿ ನನ್ನ ಮಕ್ಕಳಿಗೆ ನಾನು ಅಂತ ಅವರು ಅಂಧರ ಶಾಲೆಗಳಿಗೆ ಕರ್ಕೊಂಡು ಹೋಗಿರೋವಂಥದ್ದು, ಆಮೇಲೆ ಏನು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗಿರೋವಂಥದ್ದು. ಇದೆಲ್ಲ ರೀಸನ್ ಏನು ಅಂದರೆ ನನ್ನ ಮಕ್ಕಳು ಇದನ್ನು ನೋಡಬೇಕು, ನನ್ನ ಮಕ್ಕಳಿಗೆ ಇದು ಗೊತ್ತಾಗಬೇಕು. ಯಾಕೆಂದರೆ ಒಂದೇ ಥರ ಲೈಫ್ ಇರಲ್ಲ. ನಾನು ಇಸ್ರೇಲಿಂದ ಬರುವಾಗ ನಾನು ಪ್ರೆಗ್ನೆಂಟ್ ಇರುವಾಗ ಒಂದು ಫ್ಲೈಟ್ ಕ್ರ್ಯಾಶ್ ಆಗುತ್ತೆ. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 80 ಫ್ಯಾಮಿಲಿಗಳು ಹೋಗ್ಬಿಡ್ತಾರೆ, 80 ಫ್ಯಾಮಿಲಿ ಮೆಂಬರ್ಸ್ ಹೋಗ್ಬಿಡ್ತಾರೆ. ಸೊ ಅಲ್ಲಿ ಅವ್ರು ಕಳ್ಕೊಂಡಂತಹ ತಾಯಿ, ಅವ್ರು ಕಳ್ಕೊಂಡಂಥ ಅತ್ತಿಗೆ, ಅಮ್ಮ, ಇದನ್ನೆಲ್ಲ ನಾವು ನೋಡಿದಾಗ ಅಂದರೆ ನಾನು ಅವಾಗ ಪ್ರೆಗ್ನೆಂಟ್ ಇರ್ತೀನಿ, ನನ್ನ ಮಗನ ಪ್ರೆಗ್ನೆನ್ಸಿ, ನನ್ನ ಮಗಳು ಚಿಕ್ಕವಳು. ಇನ್ ಕೇಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ, ಅವಾಗ ಸುನಾಮಿ ಕೂಡ ಬಂದಿತ್ತು. ಸೊ ಆವಾಗ ನನ್ನ ಮಗಳಿಗೆ ನಾನು ಹೇಳ್ತಾ ಇದ್ದೆ, ಇನ್ ಕೇಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಅವಾಗ ನೀನು ಹೇಗೆ ಬದುಕಬೇಕು, ಈ ಥರ ಪ್ರಪಂಚ ಇರುತ್ತೆ, ಎಲ್ಲದು ಈಸಿಯಾಗಿರಲ್ಲ, ಇದನ್ನೆಲ್ಲ ನಾನು ಅವಳಿಗೆ ಹೇಳ್ತಾನೆ ಬರ್ತಾಯಿದ್ದೆ. ಆನಂತರ ನನ್ನ ಮಗನ ಪ್ರೆಗ್ನೆನ್ಸಿ ಕ್ರಿಟಿಕಲ್ ಪ್ರೆಗ್ನೆನ್ಸಿ, ಅವನು ತುಂಬ ಕಷ್ಟದ. ಅವನಿಗೆ 5th ಮಂತಲ್ಲೇ ಮಗುವನ್ನು ತೆಗಿಬೇಕು ಅಂತಲೇ ಡಾಕ್ಟರ್ ಅರುಣ್ ಚಾವ್ಲಾ ಅವರು ಹೇಳಿದರು, ಕಿಡ್ನಿ ಸ್ಪೆಷಲಿಸ್ಟ್ ಅವ್ರು ಹೇಳಿದರು. ಸೊ ದೇವ್ರು ಕೊಟ್ಟಂಥ ಮಗುನ ನಾನು ತೆಗಿಯೋಕ್ಕಾಗಲ್ಲ, ನಾನು ಇದಕ್ಕೆ ಧೈರ್ಯ ಮಾಡಲ್ಲ ಸರ್ ಅಂತ ನಾನು ಹೇಳಿ ನನ್ನ ಮಗನ ನಾನು ಉಳಿಸ್ಕೊಂಡು ಬಂದಿದ್ದು. ಸೊ ನಾನು ಯಾವುದು ಆ್ಯಂಟಿಬಯೋಟಿಕ್ಸ್ ತೊಗೊಂಡಿಲ್ಲ, ಪೇನ್ ಕಿಲ್ಲರ್ಸ್ ತೊಗೊಂಡಿಲ್ಲ, ಏನೂ ಇಲ್ಲ. ನನ್ನ ವಿಲ್ ಪವರ್ ಮೇಲೇ ನನ್ನ ಮಗು ಇವತ್ತು ಹೆಲ್ದಿ ಬೇಬಿ, ಅವನು ಚೆನ್ನಾಗೆ ಗ್ರೋತ್ ಆಗ್ತಾ ಇದ್ದಾನೆ. ಸೊ ಇದೆಲ್ಲ ಏನಂದರೆ ನಿಮಗೊಂದು ಆತ್ಮಸ್ಥೈರ್ಯ. ನನ್ನ ತಮ್ಮನ ಕೂಡ ಅನಾರೋಗ್ಯ ಟೈಮಲ್ಲಿ ನನ್ನ ತಮ್ಮ ಹೇಳಿದ ಮಾತುಂಟು, ನನ್ನ ಅಕ್ಕನ ಜೊತೆಗಿದ್ರೆ ನನ್ನ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ. ಅಂದರೆ ಆ ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಮೈಂಡ್ ನನ್ನ ಜೊತೆಗಿದ್ರೆ, ಆ ವೈಬ್ಸನ್ನೇ ನಾನು ಇಷ್ಟಪಡೋದು. ಪಾಸಿಟಿವ್ ಥಿಂಗ್ಸ್ ನಾನು ಇಷ್ಟಪಡ್ತೀನಿ, ನೆಗೆಟಿವ್ಸ್ ತುಂಬ ಕಡಿಮೆ. ಅದು ನನಗೆ ನೀರಿಗೆ ಹಾರಿದ್ರು ಅಷ್ಟೇ, ಈಜು ಬರುತ್ತೋ ಬರಲ್ವೋ ಸೆಕೆಂಡರಿ, ಆಮೇಲೆ ಕೈ ಕಾಲು ಬಡಿಯೋಣ, ನೋ ಪ್ರಾಬ್ಲಮ್. ಸುಸ್ತಾದಾಗ ಸ್ವಲ್ಪ ಹಗುರವಾಗಿ ನಿಲ್ಲೋಣ, ಅದು ಓಕೆ. ಬಟ್ ಪ್ರಯತ್ನ ನಮ್ಗೆ ಇರಬೇಕಲ್ಲ. ಸೊ ಎಲ್ಲ ಪಾಸಿಟಿವ್ ಆಗಿ ತಗೊಳ್ತೀನಿ ಹೆಚ್ಚಿನ ವಿಷಯಗಳು. ವಿದ್ಯಾಭ್ಯಾಸದ ಜರ್ನಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಬೇಕಿತ್ತು, ಹಾಗೆ ಎಲ್ಲ ಆಯಿತು? ಖಂಡಿತ. ನನ್ನ ವಿದ್ಯಾಭ್ಯಾಸ ಹೊಸನಗರ, ನನ್ನ ಸರ್ಕಾರಿ ಪಾಠಶಾಲೆ. ಸೊ ಇವಾಗ ತನಕನೂ ನನಗೆ ಕೆಲವು ಫ್ರೆಂಡ್ಸು, ನನ್ನ ಆತ್ಮೀಯವಾಗಿರೋಂಥ ಒಂದಿಬ್ಬರು ಗೆಳತಿಯರಿರೋದು ಪ್ರೈಮರಿ ಸ್ಕೂಲ್ನವರೇ. ನಾನು ಏನು ಕಷ್ಟ ಸುಖ ಏನೇ ಇದ್ರೂ ಕೂಡ ಅವ್ರ ಜೊತೆ ಹಂಚ್ಕೊಳ್ತೀನಿ. ಮತ್ತು ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಭಾಳ ಈಗಲೂ ನನಗೆ ತುಂಬ ಖುಷಿ ಕೊಡುವಂಥ ಒಂದು ಜಾಗ ಅದು. ಈಗಲೂ ಅಟ್ಯಾಚ್ಮೆಂಟ್ ಅದೇ ಥರ ಇದೆ. ಅದಾದ ನಂತರ ನಾನು ನಿರ್ಮಲಾ ಹೈಸ್ಕೂಲ್ ಬ್ರಹ್ಮಾವರ, ಅದಾದ ನಂತರ ನಾನು ಮತ್ತೆ ಹೊಸನಗರ ಶಿಫ್ಟ್ ಆಗ್ತೀನಿ. ಅದಾದ ನಂತರದಲ್ಲಿ ಒಂದಿಷ್ಟು ನನ್ನ ವಿದ್ಯಾಭ್ಯಾಸ ಮುಂದುವರ್ಕೊಂಡು ಹೋಗುತ್ತೆ. ಅದರಲ್ಲಿ ನಾನು ಆಟೋಟದಲ್ಲಿ ಇದ್ದೀನಿ. ಅದಾದ ನಂತರ ಈ ಆಶುಭಾಷಣ ಸ್ಪರ್ಧೆಗಳು, ಬ್ಯಾಡ್ಮಿಂಟನ್ನು, ವಾಲಿಬಾಲು, ನನಗೆ ಭಾಳ ಇಷ್ಟದ ಸ್ಪೋರ್ಟ್ಸು. ಆಮೇಲೆ ಓದಿನಲ್ಲೂ ಕೂಡ ನಾನು ಹಾಗೇನೆ ಸ್ವಲ್ಪ ಅಷ್ಟಕ್ಕಷ್ಟೇ ಸ್ವಲ್ಪ ಮಾರ್ಕ್ಸ್ ಕಾರ್ಡೆಲ್ಲ ತಿದ್ದಿದ್ದಿದೆ. ನಾನು ನನ್ನ ಮಗನ ಮುಂದೆ ಹೇಳಬಾರ್ದು, ಮಾರ್ಕ್ಸ್ ಕಾರ್ಡ್ಗಳೆಲ್ಲ ತಿದ್ದಿದ್ದಿದೆ. ಅದು ನನ್ನ ಸರ್ಗಳಿಗೆಲ್ಲ ಚೆನ್ನಾಗಿ ಗೊತ್ತು. ನಾನು ತುಂಬ ನಾಟಿ ಇದ್ದೆ ನಾನು. ಆಮೇಲೆ ತುಂಬ ಚೆನ್ನಾಗಿ ಸ್ಪಷ್ಟ ಕನ್ನಡ, ಸ್ಪಷ್ಟ ಇಂಗ್ಲೀಷು, ಸ್ಪಷ್ಟ ಹಿಂದಿ, ಭಾಷೆಗಳಲ್ಲಿ ಮಾತ್ರ ಭಾಷೆ ಯಾವ ಕಾರಣಕ್ಕೂ ನಾನೇನು ಈಗ ನಾನೇನು ಮಿಕ್ಸ್ ಅಂತ ಹೇಳ್ತಾ ಇದ್ದೀನಿ, ಬೆರಕೆ
ಅದು ಮಾಡ್ತಾ ಇರಲಿಲ್ಲ. ಕನ್ನಡ ಮಾತಾಡಬೇಕು ಅಂದರೆ ಕನ್ನಡದಲ್ಲೇ ಮಾತಾಡಬೇಕು, ಇಂಗ್ಲೀಷ್ ಮಾತಾಡಬೇಕು ಅಂದರೆ ಇಂಗ್ಲೀಷಲ್ಲೇ ಇರಬೇಕು, ಅದು ಹಿಂದಿ ಅಂದರೆ ಹಿಂದಿಯಲ್ಲೇ ಇರಬೇಕು. ಆದರೆ ಈಗ ಹೇಗಾಗಿದೆ ಅಂದರೆ ಮಿಶ್ರ ಭಾಷೆ, ಎಲ್ಲ ಭಾಷೆಗಳನ್ನು ಮಿಕ್ಸ್ ಮಾಡಿಕೊಂಡು ಕನ್ನಡನೂ ಬೆರೆಸಿ, ಇಂಗ್ಲೀಷು ಬೆರೆಸಿ, ಹಿಂದಿನೂ ಬೆರೆಸಿ, ಅದ್ರ ಜೊತೆಗೆ ಮಧ್ಯದಲ್ಲಿ ನಾವು ಕಲಿತಂಥ ಅರೇಬಿಕ್ಕು ಇದು ಕೂಡ ಬೆರೆಸಿ ಮಾತುಗಳು ಕೂಡ. ಆಮೇಲೆ ಬರವಣಿಗೆ ಕೂಡ ಶುದ್ಧ ಕನ್ನಡ. ಆಮೇಲೆ ಬರೆಯುವಾಗ ಯಾವುದನ್ನು ಕೂಡ ನಾನು ಬೆರೆಸೋದಿಲ್ಲ, ಪರ್ಟಿಕ್ಯುಲರ್ ಆಗಿರುತ್ತೆ. ಅದಾದ ನಂತರದಲ್ಲಿ ಹೊರದೇಶಕ್ಕೆ ಹೋದಾಗಲೂ ಕೂಡ ನಮ್ಮ ಎಜುಕೇಷನ್ ಅಲ್ಲೂ ಕೂಡ ಕಂಟಿನ್ಯೂ ಮಾಡ್ತೀನಿ. ಅದಾದ ನಂತರ ಅದಷ್ಟಕ್ಕೆ ಅಲ್ಲೇ ನಿಲ್ಲಿಸಿದೆ. ಮತ್ತು ಇಲ್ಲಿಗೆ ಬಂದಮೇಲೂ ಕೂಡ ನನ್ನ ಮೇಕಪ್ ಕೋರ್ಸ್ಗಳಾಗಿರ್ಬೋದು, ಇದು ಗ್ರ್ಯಾಜುಯೇಷನ್, ಇದನ್ನು ಕೂಡ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ. ಈಗ ಬಾಲ್ಯವ್ಯವಸ್ಥೆಯಲ್ಲಿ ಪೇರೆಂಟ್ಸ್ಗಳನ್ನ ಜೊತೆಯಾಗಿ ಬಂದವರು, ನಂತರದಲ್ಲಿ ನಿಮ್ಮ ಗಂಡನಿಂದ ಸಪೋರ್ಟೆಡ್ ಆದವರು. ಸೊ 2 ಹಂತದ ಜರ್ನಿ ಮುಗಿಸಿ 3ನೇ ಹಂತದ ಜರ್ನಿ, ಒಂದಿಷ್ಟು ನೇರ ಪ್ರಶ್ನೆ ಮೇಡಮ್. ನೀವು ಸಮಾಜಕ್ಕೆ ಇಷ್ಟೆಲ್ಲ ಸರ್ವಿಸ್ಗಳನ್ನು ಕೊಟ್ಟು, ನೀವು ಕೊಟ್ಟು ಸರ್ವಿಸ್ಸೇ ಹೆಚ್ಚಾಯ್ತಾ ಏನೋ ಅನ್ನೋ ರೀತಿ, ಅಂದರೆ ಒಂದಿಷ್ಟು ಅಪವಾದಗಳು, ಒಂದಿಷ್ಟು ಬ್ಯಾಡ್ ಟೈಮ್ಗಳನ್ನು ನೀವು ಫೇಸ್ ಮಾಡಿದ್ರಿ. ಇದು ಯಾವ ರೀತಿ ಪ್ರಾರಂಭ ಆಯಿತು? ಆ್ಯಕ್ಚುಲಿ ಇದು ಬಂದುಬಿಟ್ಟು ನನ್ನ ಸ್ಟೂಡೆಂಟ್ ಕಡೆಯಿಂದನೇ ನನಗೆ ಪ್ರಾಬ್ಲಮ್ ಆಗಿದ್ದು. ಯಾಕಂದರೆ ನಾವೊಂದು ಜಾಗದಲ್ಲಿ ನಾವು ಪಾಠ ಕಲಿಸ್ಕೊಡ್ತಾ ಇದ್ದೀವಿ ಅಂದರೆ, ನಾವು ಸ್ಕೂಲಲ್ಲಾಗಿರ್ಬೋದು ಅಥವಾ ಈಗ ನಾನು ಬೇರೆ ಕಡೆ ನನ್ನ ಕಾಲೇಜ್ಗಳನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ, ನಾನು ಹೈಸ್ಕೂಲ್ ಕಂಪ್ಲೀಟ್ ಮಾಡಿದ್ದೀನಿ, ಕಾಲೇಜ್ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಅಲ್ಲೆಲ್ಲೂ ಪರ್ಸ್ನಲ್ ಮ್ಯಾಟ್ರ್ಗಳಿಗೆ ಅವಕಾಶ ಇಲ್ಲ, ಯಾವ ಜಾಗದಲ್ಲೂ ಇಲ್ಲ ಸರ್, ಆಯಿತಾ. ನಮ್ಮ ಫ್ರೆಂಡ್ಸ್ಗಳ ಜೊತೆ ಕೂಡ ನಾವು ಎಲ್ಲ ಪರ್ಸ್ನಲ್ ಮ್ಯಾಟ್ರ್ಗಳನ್ನು ನಾವು ಶೇರ್ ಮಾಡಲ್ಲ, ಎಲ್ಲಿ ಅಷ್ಟೇ. ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಯೂನಿವರ್ಸಿಟಿಲಾಗಿರ್ಬೋದು, ನಾವು ಯಾರ ಹತ್ರ ಏನೂ ಹೇಳ್ಕೊಡಲ್ಲ. ಆದರೆ ನಾವು ಬ್ಯೂಟಿಷಿಯನ್ ಫೀಲ್ಡ್ ಅಂತ ಬಂದಾಗ, ಸ್ಪೆಷಲಿ ಹೊಸನಗರ ಅಂತ ಬಂದಾಗ, ನನ್ನ ವೃತ್ತಿ ಜೀವನನ ಇಲ್ಲಿ ಸ್ಟಾರ್ಟ್ ಮಾಡುವಾಗ, ಇದು ಒಂಥರ ಗ್ರೌಂಡ್. ನೀವು ಇದಕ್ಕಿಂತ ಮೊದಲು ಒಂದು ಕ್ವಶನ್ ಕೇಳಿದ್ರಿ, ಏನು ಡಿಫ್ರೆನ್ಸ್ ಬಂತು ನಿಮ್ಗೆ ಹೊರಗಡೆಗೂ ಇಲ್ಲಿಗೂ ಅಂತ. ಆ್ಯಕ್ಚುಲಿ ಚೇಂಜಸ್ ಬರೋದು ಇಲ್ಲಿಗೇನೆ. ಇಲ್ಲಿ ಏನು ಗೊತ್ತಾ, ಡೈರೆಕ್ಟಾಗಿ ಪರ್ಸ್ನಲ್ ಮ್ಯಾಟ್ರಿಗೆ ಬಂದುಬಿಡ್ತಾರೆ. ಇಲ್ಲಿ ಪ್ರೊಫೆಷನ್ನಾಗಿ ತೊಗೊಂಡೋಗಲ್ಲ, ಪರ್ಸ್ನಲ್ಲಿಗೆ ಬಂದುಬಿಡ್ತಾರೆ. ಅದು ಸಮಸ್ಯೆ ಇಲ್ಲಿ. ಆಮೇಲೆ ಇಲ್ಲಿಗೆ ಕೆಲಸಕ್ಕೆ ಬರ್ತಾರೆ ಅಥವಾ ಟ್ರೈನಿಂಗಿಗೆ ಬರ್ತಾರೆ ಅಂದರೆ ಫಸ್ಟ್ ಸ್ಟಾರ್ಟ್ ಆಗೋದೆ, ನಮ್ಮ ಮನೇಲಿ ನಾನು ಈ ಕೆಲಸ ಮಾಡಿ, ನಾನು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು, ನಾನು ಈ ಥರ ಇಲ್ಲಿಗೆ ಬಂದು, ಇಂಥದ್ರಿಂದ ಹಿಂಗೆ ಬಂದು, ಇಲ್ಲಿಂದ ಹಿಂಗೆ ಹೋಗಿ, ಅಂದರೆ ಆ ಸ್ಟೋರಿನೇ ಅಷ್ಟು ದೊಡ್ಡದಿರುತ್ತೆ. ನಮಗೆ ಅದು ಯಾವುದು ಕೇಳೋಕ್ಕೆ ಬೇಡ ಆ್ಯಕ್ಚುಲಿ. ಬಟ್ ಏನಾಗುತ್ತೆ ಗೊತ್ತಾ, ನೀವು ಸ್ಪಂದಿಸ್ತಾ ಇಲ್ಲಿ ಮನೆಯಿಂದ ಹೊರಡಿಸ್ತಾ ಇರೋದೇ ಭಾಳ ಒಂದು ವಿಶೇಷವಾದ ವಿಷಯ ಅನ್ನೋ ಥರದಲ್ಲಿ ಇದೆ. ಹೊರಗಡೆ ಬಂದಾಗ ಅವ್ರು ಎಷ್ಟು ಕಷ್ಟಪಟ್ಟು ಹೊರಗಡೆ ಬಂದೆ ಅನ್ನೋದನ್ನ ಹೇಳ್ಕೊಂಡು, ನಾನು ತುಂಬ ಕಷ್ಟಪಟ್ಟು ಸಾಧನೆ ಮಾಡಿ ಹೊರಗಡೆ ಬಂದಿದ್ದೀನಿ, ಇವಾಗ ನಾನು ಕಲೀಲಿಕ್ಕೋಸ್ಕರ ನಾನು ಇಲ್ಲಿ ನಿಂತಿದ್ದೀನಿ, ಇದು ನನ್ನ ನೆಕ್ಸ್ಟ್ ಜರ್ನಿ ಇನ್ನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುವಾಗ ನಾವು ಅದು ಏನೋ ಒಂದು ಲೆಕ್ಕದಲ್ಲಿ ಓಕೆ, ನನಗೆ ಪರ್ಸ್ನಲ್ ಯಾವುದು ಬೇಡ, ಇಲ್ಲಿ ಏನು ಮಾತಾಡಬೇಡಿ, ಇಲ್ಲಿ ಯಾರಿಗೂ ಅಕ್ಕ ತಂಗಿ ಅಂತ ಕರೀಲೂಬೇಡಿ, ಇಲ್ಲಿ ನೀವು ಪ್ರೊನೌನ್ಸ್ ಮಾಡುವಾಗಲೇ ಮೇಡಮ್ ಅಂತಲೇ ಕರೆದು ಮಾತಾಡಿ ಅಂತ ಎಲ್ಲ ಹೇಳಿದಾಗಲೂ ಕೂಡ ಎಷ್ಟೋ ಸಲ ಇಲ್ಲಿ ಪರ್ಸ್ನಲ್ ಆಗಿ ಅಮ್ಮ, ಅಕ್ಕ, ತಂಗಿ ಅಥವಾ ಈ ಥರದ ಆಂಟಿ, ಈ ಥರದನ್ನ ಪದಗಳನ್ನು ಉಪಯೋಗಿಸ್ಕೊಳ್ತಾರೆ. ಸೊ ನಾನು ತುಂಬ ಹೇಳ್ತೀನಿ, ತುಂಬ ಹೇಳಿನೂ ಕೂಡ ಬದಲಾವಣೆಗಳು ಆಗಲ್ಲ ಅಲ್ಲಿ. ಆಮೇಲೆ ಪರ್ಸ್ನಲ್ ಮ್ಯಾಟ್ರಲ್ಲಿ ಅಂದರೆ ಏನಾದರೂ ಒಂದು ಸ್ಟ್ರೆಸ್ ತೊಗೊಂಡು ಬಂದಿರ್ತಾರೆ ಹೆಣ್ಮಕ್ಳು. ಯಾಕೆ ನಾನು ಈಗ ನೋಡಿ, ಮಹಿಳಾ ಸಬಲೀಕರಣ ಅಂತ ಹೇಳ್ತೀವಿ, ಸಬಲೀಕರಣ ಅಂತ ಹೇಳಿ ಹೋದಾಗ ಒಂದಿಷ್ಟು ಸಮಸ್ಯೆಗಳು ಕೂಡ ತೊಗೊಂಡ್ಬಂದಿರ್ತಾರೆ ಅವರು. ಹಾಗೆ ಅಂತೂ ಬಂದಿರಲ್ಲ ಅವರು ಸಬಲೀಕರಣಕ್ಕೆ. ಈಗ ಒಂದಿಷ್ಟು ಯೋಚನೆಗಳು ನಿಮ್ಮ ಥಾಟ್ಸು ಬರೋ ಬಿಸ್ನೆಸ್ ಬಗ್ಗೆನೇ ಆದರೆ ಅದು ಬರಲ್ಲ. ನಿಮ್ಮ ಮನಸ್ಸು ಹೇಗಂದ್ರೆ ಕಷ್ಟ ಅಂತ ಯಾರಾದ್ರೂ ಕೇಳ್ಕೊಂಡು ಬಂದ್ರೆ ಅವ್ರನ್ನ ಏನು ಅಂತ ಕೇಳ್ಬಿಟ್ಟು ಒಂದಿಷ್ಟು ಬಗೆಹರಿಸ್ಲಿಕ್ಕೆ ಆದಂತನ್ನ ಸ್ಪಂದಿಸ್ತೀನಿ. ಮತ್ತೆ ಪ್ರತಿಯೊಬ್ರು ಕೂಡ ನನ್ನ ಹತ್ರ ಬಂದಾಗ ನನ್ನ ಆಕ್ಟಿವಿಟೀಸ್ ನೋಡ್ಬಿಟ್ಟು ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಇವ್ರ ಕಡೆಯಿಂದ ನನಗೆ ಸಹಾಯ ಸಿಗ್ಬೋದೇನೋ, ಯಾಕಂದ್ರೆ ಇವ್ರಿಗೆ ಒಂದಿಷ್ಟು ನಾಲೆಡ್ಜ್ ಇದೆ, ಒಂದಿಷ್ಟು ನಾಲೆಡ್ಜ್ ಇರೋದ್ರಿಂದ ನಾವು ಇವ್ರ ಹತ್ರ ಸಹಾಯ ತಗೊಳ್ಳೋಣ ನಾನು ಹೇಳಿನೇ ಬಂದಿರ್ತಾರೆ. ಅದು ಫೈನಾನ್ಸ್ ಆಗಿರ್ಬೋದು, ಅಥವಾ ನಿಮ್ಗೆ ಮೊರಲ್ ಸಪೋರ್ಟ್ ಆಗಿರ್ಬೋದು, ಅಥವಾ ನಿಮ್ಗೆ ಎಲ್ಲ ವಿಚಾರದಲ್ಲೂ ಕೂಡ ಅವ್ರಿಗೇನಂದ್ರೆ ಆ ಮೂಮೆಂಟಿಗೆ ಅವ್ರಿಗೊಂದು ಸ್ಪಂದನೆ ಬೇಕಾಗಿರುತ್ತೆ. ಸ್ಪಂದಿಸಿದಾಗ ಏನಾಗುತ್ತೆ ಅಂದ್ರೆ ಅವರಿಗೆ ಅದೇನೋ ಒಂದು ತೃಪ್ತಿ ಸಿಗುತ್ತೆ. ಅವರಿಗೆ ಕಾನೂನಾತ್ಮಕ ಸಲಹೆಗಳನ್ನು ಕೊಡುವಂಥದ್ದು, ಅಥವಾ ನೆಕ್ಸ್ಟ್ ಕಮಿಂಗ್ ಡೇಸ್ ನೀವು ಹೇಗೆ ನಿಮ್ಮ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಅವ್ರಿಗೊಂದು ಪಾಸಿಟಿವ್ ಆನ್ಸರ್ಸನ್ನು ನಾವು ಕೊಡ್ತಾ ಹೋದಾಗ, ಸಜೆಷನ್ಗಳನ್ನು ಕೊಡ್ತಾ ಹೋದಾಗ ಅವರು ಅದನ್ನು ಇನ್ವಾಲ್ವ್ಮೆಂಟನ್ನು ತಗೊಳ್ತಾ ಬರ್ತಾರೆ ಲೈಫಲ್ಲಿ. ಸೊ ಅದು ಎಲ್ಲೋ ಒಂದು ಕಡೆ ನಾನು ಕೊಟ್ಟಂಥ ಇನ್ವಾಲ್ವ್ಮೆಂಟ್ ತುಂಬ ಓವರ್ ಸ್ಮಾರ್ಟ್ ಲೇಡೀಸ್ ಕೂಡ ನಾನು ನೋಡಿದ್ದೀನಿ ಇದರಲ್ಲಿ. ಅದರಲ್ಲಿ ನನ್ನ ಮೇನ್ ಒಂದು ಸ್ಟೂಡೆಂಟಿಂದ ನಾನು ಇವತ್ತಿನ ಈ ಸಿಚುವೇಶನ್ನು, ನನಗೆ ಒಬ್ಬ ಮಹಿಳೆ ಕಡೆಯಿಂದ ನನಗೆ 20 ದಿನ ಜೈಲು ಕೂಡ ಆಗುತ್ತೆ, ಒಬ್ಬಳೇ ಮಹಿಳೆ ಕಡೆಯಿಂದ. ಸೊ ಅವ್ರಿಗೇನು ಅಂತಂದರೆ ನಂದು ಆ ಸೆಲ್ಫಿಶ್ನೆಸ್ ಇದೆಲ್ಲ, ಅದು ಒಂದು ಹಂತದ ತನಕ ಇದೆಲ್ಲ. ಆಕೆ ನನ್ನ ಮೇಲೆ ಒಂದು
5-6 ಕೇಸ್ ಹಾಕ್ತಾರೆ ನನ್ನ ಮೇಲೆ. ಓ ಓ ಹಾ 6 ಕೇಸ್ಗಳು ನನ್ನ ಮೇಲೆ ಒಬ್ಬಳೇ ಹಾಕೋದು, ಬೇರೆ ಯಾರು ನನ್ಗೆ ಯಾವುದೂ ಇಲ್ಲ. ನಿಮ್ಮ ಮೇಲೆ 6 ಕೇಸ್? 6 ಕೇಸ್. ವಿಚಾರ ಏನು ವಿಷಯದ ಮೇಲೆ ಹಾಕ್ತೀರ ಸರ್? ಈಗ ಆಕೆಯ ಇನ್ವಾಲ್ವ್ಮೆಂಟ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದಿಷ್ಟು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ 1 ಲಕ್ಷಾಂತರ ರೂಪಾಯಿ ಮೋಸ ಮಾಡಿರುವಂಥದ್ದು, ಚೆಕ್ ಬೌನ್ಸ್ ಕೇಸು, ಹನಿ ಟ್ರ್ಯಾಪ್ ಕೇಸು, ಆಮೇಲೆ ಈಗ ರೀಸೆಂಟಾಗಿ ಇನ್ನೊಂದು ಯಾವುದೋ ಒಂದು ಕೇಸ್ ಬಿದ್ದಿದೆ, 1,40,40,00,000 ಹಗರಣ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನೊಂದಿರೋಂಥವ್ರು ಸೀಮಾ ಮೇಡಮ್ ಹತ್ರ ಹೋದ್ರೆ ನಮ್ಗೊಂದಿಷ್ಟು ಸಲಹೆ ಸಿಗುತ್ತೆ, ನಮ್ಗೊಂದಿಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅವ್ರ ತಲೆಗೆ ಬಂದ್ಬಿಟ್ಟಿದೆ. ಸೊ ಅವ್ರೇನ್ ಮಾಡ್ತಾರೆ, ನನ್ ಕಾಲ್ ಮಾಡಿ ಈ ತರ ಇದೆ ಮೇಡಮ್ ನಿಮ್ಮೂರಲ್ಲಿ, ಅಂದ್ರೆ ನನಗೆ ಗೊತ್ತಿಲ್ಲ, ತುಂಬಾ ಜನ ಇರ್ಬೋದು ಸಲಹೆ ಕೊಡ್ತಾ ಇರೋಂಥವ್ರು, ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಯಾರಾದ್ರೂ ಸಲಹೆ ಕೊಡ್ತಾ ಇರ್ಬೋದು. ಬಟ್ ಅವ್ರಿಗೆ ನಾನು ಯಾಕೆ ಕಾಣಿಸ್ತಾ ಇದೀನೋ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಇದು ಒಂದೇ ಕೇಸ್ ಅಲ್ಲ, ನನ್ನ ಹತ್ರ ಬಹಳಷ್ಟು ಕೇಸ್ಗಳು ಬರ್ತವೆ. ಈ ಅತ್ತೆ ಸೊಸೆದಾಗಿರ್ಬೋದು, ಆಮೇಲೆ ತಾಯಿ ಮಗಳದ್ದು, ತಾಯಿ ಮಗಂದು, ಗಂಡ ಹೆಂಡತಿದು, ಈ ತರದ ಕೇಸ್ಗಳು ತುಂಬಾ ಬರುತ್ತೆ. ಆದ್ರೆ ಯಾವ ಕೇಸು ಕಾಂಟ್ರವರ್ಸಿ ಆಗಿಲ್ಲ, ನಾವು ಮತ್ತೆ ಪೊಲೀಸ್ ಸ್ಟೇಷನ್ ತನಕ ಹೋಗೋ ತರನೂ ಆಗಿಲ್ಲ. ಅವ್ರಿಗೇನೋ ಒಂದು ಕನ್ವಿನ್ಸ್ ಮಾಡಿಬಿಟ್ಟು ನೋಡಿ ಈ ತರ ಇದೆ ಅನ್ಕೊಂಡು ಅವರಿಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿದಾಗ ಸಮಸ್ಯೆಗಳನ್ನ ಪರಿಹರಿಸಿ ಅವರನ್ನ ಕಳಿಸಿದ್ದಿದೆ. ಸ್ಟೇಷನ್ ತನಕ ಯಾವುದು ಹೋಗಿಲ್ಲ. ಮತ್ತೆ ನಂಗೆ ಸ್ಟೇಷನ್ ಮೇಲೆ ನಂಗೆ ನಂಬಿಕೆ ಇಲ್ಲ.